ಮಂಡ್ಯದಲ್ಲಿ ಮೆರವಣಿಗೆ ಮಾಡುವಾಗ ಯಾರೋ ಅಟ್ಯಾಕ್ ಮಾಡಿದ್ರು. ಅದಕ್ಕೆಲ್ಲ ಹೆದರಬಾರ್ದು ಮರೆಯ. ಗಣೇಶನ ಮೆರವಣಿಗೆ ಮಾಡೋದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಾಗ ಜನರೆಲ್ಲರೂ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಿರುವಾಗ ಯಾರೋ ಕಿಡಿಗೇಡಿಗಳು ಬಂದು 4 ಜನ ಕಲ್ಲೊಡಿತಾರೆ, ಅಟ್ಯಾಕ್ ಮಾಡ್ತಾರೆ ಅಂದರೆ ಸಾವೇ ಎದುರಾಗಿ ಬಂದರೂ ನಿಲ್ಬಾರ್ದು. ಮಾಡ್ಬೇಕದು ನಾವು ಕಾನೂನು ಪ್ರಕಾರವಾಗಿ ಅವ್ರನ್ನ ಅಟ್ಟಿಸ್ಬೇಕು ಜೈಲಿಗೆ. ನಮ್ಮ ಹಬ್ಬ ನಮ್ಮ ಹರಿದಿನ ಬಗ್ಗೆ ಮಾತಾಡೋ ಯೋಗ್ಯತೆ ಯಾವನಿಗೂ ಇರಲ್ಲ. ಹೇಡಿ ಹಿಂದೂಗಳಾಗಿರಬಾರ್ದು ಯಾವತ್ತು. ನಾವು ಹೇಡಿ ಹಿಂದೂಗಳಾಗಿ ಬದುಕಿ ಹಿಂಗಾಗಿದ್ದೀವಿ. ನಾನು ವರ್ಷಕ್ಕೊಂದು ದಿನ ಹಬ್ಬ ಆಚರಿಸ್ತೀನಿ, ನಿನಗೇನಯ್ಯ ಬಂದು ಸಾಧ್ಯ ಆದರೆ ನೀನು ಬಾ, ಇಲ್ವಾ ಸುಮ್ಮನಿರು. ಮತ್ತು ನಿಮ್ಗೆ ತೊಂದರೆ ಕೊಟ್ಟಿಲ್ವಲ್ಲ ನಾವು? ತೊಂದರೆ ಕೊಡಿ, ಏನಕ್ಕೆ ತೊಂದರೆ ಕೊಡ್ತಾರೆ? ನಾವು ನಮ್ಮ ಪಾಡಿಗೆ ನಮ್ಮ ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹಿಂದೂಗಳು ಹೇಡಿಗಳ ಥರ ಬದುಕ್ತಿದ್ದಾರೆ. ಸರ್ಕಾರಗಳು, ರಾಜಕಾರಣಿಗಳು, ಯಾವುದೇ ಪಕ್ಷ ಆಗಲಿ ತನ್ನ ಸ್ವಾರ್ಥಕ್ಕೋಸ್ಕರ ಓಟನ್ನು ಗಿಟ್ಟಿಸ್ಕೊಂಡು ಜನ ಹೆಂಗಾದರೂ ಕಚ್ಚಾಡ್ಕೊಂಡು ಇರಲಿ ಅನ್ನೋಂಥ ಪೊಲಿಟಿಷಿಯನ್ಗಳು ಇದ್ಬಿಟ್ರೆ, ನಾನು ಹೇಳ್ತೀನಲ್ಲ, ಇನ್ನೊಂದು 3-4 ವರ್ಷದಲ್ಲಿ ಡಿಕ್ಷನರಿನಲ್ಲಿ ಹಿಂದೂ ಅನ್ನೋ ಪದಕ್ಕೆ ಹೇಡಿ ಅಂತ ಸಮಾನಾರ್ಥಕ ಪದ ಬರೆದ್ರೆ ಏನೂ ತಪ್ಪಿಲ್ಲ. ಹಿಂದೂ ಅನ್ನೋ ಪದಕ್ಕೆ ಹೇಡಿ, ನಿರ್ವೀರ್ಯವಂತ, ಕೈಲಾಗದೆ ಇರೋನು, ಬೇಜವಾಬ್ದಾರಿ, ಯಾರ ಮನೆ ಹೆಂಗಾರೇ ಎಕ್ಕುಟ್ಟೋಗ್ಲಿ ತಾನು ಮಾತ್ರ ತನ್ನದು ಮಾತ್ರ ನೋಡ್ಕೊಂಡಿರ್ತಾನೆ, ಭಯ ಅವನಿಗೆ, ಈ ಥರದನ್ನು ಸಮಾನಾರ್ಥಕ ಪದಗಳು ಬರೆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗೆ ಬದುಕ್ತಿದ್ದೀವಿ ನಾವು. ಈಗ ನಾನು ಮಾತಾಡ್ತಿದ್ದೀನಿ ಅಂತಂದ್ರೂ ಅಲ್ಲೂ ಮುಸ್ಕರು ಹುಡುಕ್ತಾರೆ ಬೇಕಾರೆ, ಹೇಯ್ ನೀನು ಯಾಕೆ ಹಿಂದೂ ಮುಸ್ಲಿಂ ಮಾತಾಡ್ತೀಯ ಅಂತ. ಇಲ್ಲಾಂದ್ರೆ ಮಾರ್ಬಿಡ್ರೋ ಮಾರಯ್ಯ, ಅಷ್ಟಿದ್ರೆ ಮಾರ್ಬಿಡಿ. ತಕ್ಕೆ ಪಾಕಿಸ್ತಾನಕ್ಕೋ ಅಫ್ಘಾನಿಸ್ತಾನಕ್ಕೋ ದೇಶನ ಮಾರ್ಬಿಡಿ. ಹೀಗೆ ಹಂತವಾಗಿ ನೋವನ್ನು ಅನುಭವಿಸಿ ಆಮೇಲೆ ಅವ್ರ ಜನಸಂಖ್ಯೆಗಳು ಹೆಚ್ಚು ಮಾಡ್ಕೊಂಡು ಒಂದು ಪಾಕಿಸ್ತಾನದ ಥರ ಒಂದು ಕೊಟ್ಬಿಡೋದಕ್ಕೆ ನಾವು ರೆಡಿ ಇಲ್ಲ. ಮಾರ್ಬಿಡಿ ಒಟ್ಟಿಗೆ ಅತ್ತಗೆ. ಯಾರು ಹಿಂದೂ ಅಂತ ಮಾತಾಡಿದ ತಕ್ಷಣ ಹಿಂದೂ ಮುಸ್ಲಿಂ ತರಬೇಡಿ, ನಾವೆಲ್ಲ ಅಕ್ಕ ಅಂತ, ನಾವೆಲ್ಲ ಅಣ್ಣ ತಮ್ಮದ್ರ ಥರ ಇರ್ತೀವಿ, ಜಾತ್ಯತೀತರ ಥರ ಇರ್ತೀವಿ ಅಂತ ಯಾರು ಮಾತಾಡ್ತಾರಲ್ಲ ಅವರು ನಂಬರ್ 1 ಪಾಕಿಸ್ತಾನ ಪ್ರೇಮಿಗಳಾಗಿ ಬದುಕ್ತಿರ್ತಾರೆ. ಅಲ್ಲಿ ಮುಸಲ್ಮಾನರದ್ದು ಏನಾದರೂ ಸರಿ ಇದ್ದು ಹಿಂದೂಗಳು ತಪ್ಪಿದರೆ ಅದನ್ನು ಮಾತಾಡಿ, ನಾನು ಬೇಡ ಅಂತ ಹೇಳಲ್ಲ. ಮುಸಲ್ಮಾನರಲ್ಲಿ ಕಟುಕನಿದ್ದರೂ ಕರುಣೆ ತೋರಿಸೋವನ ಮೇಲೆ, ಹಿಂದೂನಲ್ಲಿ ಒಳ್ಳೆಯವನಿದ್ರೂ ಅವನ್ನ ನಿಷ್ಠುರವಾಗಿ ಮಾತಾಡು, ಅವನ್ನ ಬೇಕಾಬಿಟ್ಟಿ ಮಾತಾಡು ಅನ್ನೋವಂಥ ವಾತಾವರಣ ಇದೆಯಲ್ಲ ನಮ್ಮಲ್ಲಿ.